ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್. ಫ್ರೆಂಡ್ಸ್, ಈ ದಿನ ಮಂಗಳವಾರ, ಆಷಾಢ ಮಂಗಳವಾರ. ಇವತ್ತು ನಾವು ನಮ್ಮ ಮನೆ ದೇವರಾದಂತಹ ಮಶ್ನಮ್ಮನ ದೇವಸ್ಥಾನ ಮತ್ತು ಚಿಕ್ಕಮ್ಮನ ದೇವಸ್ಥಾನ ಎರಡೂ ಒಂದೇ ಕಡೆ ಐತೆ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ನೋಡಿ. ಓಕೆ, ಇದು ವಿಘ್ನೇಶ್ವರ. ಇದು ಬಂದುಬಿಟ್ಟು ಆ ಕಡೆ ಮಶ್ನಮ್ಮ, ಈ ಕಡೆ ಚಿಕ್ಕಮ್ಮ, ಮಧ್ಯ ವಿಘ್ನೇಶ್ವರನ ದೇವಸ್ಥಾನ ಐತೆ. ಒಂದೇ ಕಾಂಪೌಂಡ್ ಒಳಗೆ ಎರಡು ದೇವಸ್ಥಾನ, ಟೋಟಲ್ ಗಣಪತಿ ಸೇರಿ 3 ದೇವಸ್ಥಾನಗಳೈತೆ. ಮುದ್ಗೆರೆ ಮಶ್ನಮ್ಮನ ದೇವಸ್ಥಾನಕ್ಕೆ ನಾವು ಇವತ್ತು ಹೋಗಿದ್ದು. ಈ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಇನ್ನು ಅಮ್ಮನಿಗೆ ಈ ಅಲಂಕಾರ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಬಂದಿರುವಂತಹ ಭಕ್ತಾದಿಗಳೆಲ್ಲ ಇಂಬೆಹಣ್ಣಿನ ಆರತಿ, ಬೆಲ್ಲದ ಆರತಿ ಮತ್ತು 101 ಬತ್ತಿ ಆರತಿ, ಈ ಥರ ಆರತಿಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇವಾಗ ಬಂದುಬಿಟ್ಟು ಒಳಗಡೆ ಅಮ್ಮನಿಗೆ ಇನ್ನು ಅಲಂಕಾರ ಮಾಡ್ತಾ ಇದ್ದಾರೆ. ಇವಾಗ ಆಷಾಢ ತಿಂಗಳಲ್ವ, ಹಾಗಾಗಿ ನಮ್ಮನೆ ದೇವರ ವಾರ ಬಂದುಬಿಟ್ಟು ಮಶ್ನಮ್ಮ ಚಿಕ್ಕಮ್ಮನ ವಾರ ಬಂದುಬಿಟ್ಟು ಮಂಗಳವಾರ ಇರೋದರಿಂದ ವಿಶೇಷವಾದ ಆಷಾಢ ತಿಂಗಳಿರುವುದರಿಂದ ವಿಶೇಷ ಪೂಜೆ ಮಾಡ್ತಾರೆ. ಹಾಗೆ ಶುಕ್ರವಾರ ಸಿಂಪಲಾಗಿ ಮಾಡ್ತಾರೆ ಅನಿಸುತ್ತೆ, ಆದರೆ ಮಂಗಳವಾರ ಮಾತ್ರ ಗ್ರ್ಯಾಂಡಾಗಿ ಮಾಡ್ತಾರೆ. ನೋಡಿ, ನೀವು ನೋಡ್ಬೋದು, ಸೀರೆ ಉಡ್ಸೋದು, ಮಡ್ಲು ತುಂಬೋದು ಮತ್ತು ಸೋಗ್ಲು ಉಯ್ಯೋದು, ಈ ಥರ ತಟ್ಟೆಗಳನ್ನೆಲ್ಲನೂ ರೆಡಿ ಮಾಡಿಟ್ಟಿದ್ದಾರೆ. ನೋಡಿ, ಹಿಂಬೆಣ್ಣು ಆರತಿ, ಇದು 101 ತುಪ್ಪದ ಬತ್ತಿ ಆರತಿ ಮತ್ತು ಪ್ರಸಾದ ರಸಾಯನ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಪುಳಿಯೋಗರೆ ಮತ್ತು ಮೊಸರು ಅನ್ನ ಎಲ್ಲ ರೆಡಿ ಆಗೈತೆ. ಇಲ್ಲಿ ದೇವಸ್ಥಾನದ ಅರ್ಚಕರು ಬಂದುಬಿಟ್ಟು ಬೆಲ್ದನ್ನ ಮಾಡಿದ್ದಾರೆ. ಇಷ್ಟೆಲ್ಲ ನೈವೇದ್ಯಕ್ಕೆ, ಇಷ್ಟೆಲ್ಲನೂ ಅಂದರೆ ಅವರು ತಂದಿರೋದು ನೈವೇದ್ಯಕ್ಕೆ ಇಡಲ್ಲ, ಬೆಲ್ದನ ಮಾತ್ರ ನೈವೇದ್ಯಕ್ಕೆ, ಪೂಜಾರಿ ಮಾಡಿರುವಂತಹ ಬೆಲ್ದನ ಮಾತ್ರ ನೈವೇದ್ಯಕ್ಕೆ ಇಡ್ತಾರೆ ಅನಿಸುತ್ತೆ. ಓಕೆ, ಸೋಗ್ಲುಯ್ಯೋರು ತುಂಬ ಜನ ಇದ್ದಾರೆ. ಹಾಗೆ ಮತ್ತು ಇದು ನಿಂಬೆಹಣ್ಣಿನ ಆರತಿ ಮಾಡಿರೋರಂತೂ ತುಂಬ ಜನ ಇದ್ದಾರೆ. ಹಾಗೆ ಬೆಲ್ಲದ ಆರತಿ ನೋಡಿ, ಪುಳಿಯೋಗರೆ ಇದು ಪುಳಿಯೋಗರೆ ಮಾಡ್ಕೊಂಡು ಬಂದಿರೋದು ಅವರು ಅಲ್ಲಿಂದನೇ, ಅವ್ರ ಮನೆಯಿಂದನೇ. ಇದೆಲ್ಲ ಹಿಂಬೆಣ್ಣೆ ಆರತಿ, ತುಪ್ಪದ ಆರತಿ ಎಲ್ಲ ತುಂಬ ಇದೆ ನೋಡಿ. ಈ ಸೀರೆ ಮತ್ತು ಕೊಬ್ಬರಿ, ಬೆಲ್ಲ ಇದೆಲ್ಲ. ಇಲ್ಲಿ ಪಕ್ಕಕ್ಕೆ ಬಂದರೆ ಇದು ಚಿಕ್ಕಮ್ಮನ ದೇವಸ್ಥಾನ, ಇದನ್ನು ಅಲಂಕಾರ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಸ್ಕ್ರೀನ್ ಹಾಕಿದ್ದಾರೆ. ಇಲ್ಲೂ ಸುಮಾರು ಜನ ಸೋಗ್ಲು ಏಕೆ ಅಂದ್ಬಿಟ್ಟು ಸೀರೆ, ರವಿಕೆ, ಬಳೆ, ಹಾಗೆ ಇಲ್ಲೂ ಸಿಂಪಲ್ಲಾಗಿ ಇದು ರಸಾಯನ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲೂ ಹಿಂಬೆಣ್ಣು ಆರತಿ ಇದೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನೋಡಿ, ನೀವು ನೋಡ್ಬೋದು. ನೋಡಿ, ಇದು ಸೀರೆ ಎಲ್ಲ ಇಟ್ಟು ಸೋಗ್ಲು ಏಕೆ ಅಂದ್ಬಿಟ್ಟು ತಂದಿದ್ದಾರೆ. ನೋಡಿ, ಇಲ್ಲಿ ನೀವು ನೋಡ್ಬೋದು, ಇದೆಲ್ಲ ಸೋಗ್ಲು ಏಕೆ. ಓಕೆ, ಹಾಗೆ ಹಿಂಬೆಣ್ಣು ಆರತಿನ ಇಲ್ಲೂ ರೆಡಿ ಮಾಡಿ ಇಟ್ಟಿದ್ದಾರೆ. ಇವತ್ತು ತುಂಬ ಜನ ರಶ್ ಇದ್ದರು. ನಾವೇನೋ ಸ್ಕೂಟ್ರಲ್ಲಿ ಹೋಗಿದ್ದಕ್ಕೆ ಸರೋಯ್ತು, ಇಲ್ಲ ಅಂದರೆ ಬಸ್ಸಲ್ಲಿ ಏನಾರ ಹೋಗಿದ್ರೆ ತುಂಬ ಲೇಟ್ ಆಗೋದು ಮನೆಗೆ ಬರೋಕ್ಕೆ. ವೀಡಿಯೋ ಮಾಡ್ಕೊಂಬಂದು ಈ ಮನೇಲಿ ವಾಯ್ಸ್ ಕೊಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಆ ಕಡೆ ಬಾಗಿಲಿರೋದು ಮಶ್ನಮ್ಮನ ದೇವಸ್ಥಾನ. ಇದ್ದು ಅಲ್ಲಿ ಬಾಗಿಲು ಕಾಣಿಸ್ತಿದೆ, ಈ ಕಡೆ ಅದು ಗಣಪತಿ ದೇವಸ್ಥಾನ. ಇದು ಬಂದುಬಿಟ್ಟು ಚಿಕ್ಕಮ್ಮನ ದೇವಸ್ಥಾನ. ನೋಡಿ, ಇದು ಗಣಪತಿ ದೇವಸ್ಥಾನ, ಗೊತ್ತಾಯ್ತಾ? ಒಂದೇ ಕಡೆ ಈ ಥರ ಮಶ್ನಮ್ಮ, ಚಿಕ್ಕಮ್ಮ, ಗಣಪತಿ ದೇವಸ್ಥಾನ ಐತೆ. ನಮ್ಮ ಮನೆ ದೇವರು ಇರೋದು ಈ ಥರ ಐತೆ. ಓಕೆ ಫ್ರೆಂಡ್ಸ್, ಇವತ್ತು ಹೋಗಿದ್ದಂತೂ ತುಂಬ ಖುಷಿ ಆಯಿತು, ಆದರೆ ಜನ ತುಂಬ ರಶ್ ಇದ್ದರು. ನನಗೆ ವೀಡಿಯೋ ಮಾಡೋಕ್ಕೆ ಸರಿಯಾಗಿ ಆಗಲಿಲ್ಲ, ಅಂದರೆ ಅದೇ ಪೂಜೆ ಮಾಡುವಾಗ ವೀಡಿಯೋ ಮಾಡೋಕ್ಕಾಗಿಲ್ಲ. ನೋಡಿ, ಇವಾಗ ನಮ್ಮ ಆಕಾಶ ಸ್ವಲ್ಪ ಹೈಟ್ ಇರೋದ್ರಿಂದ ಅವನು ಮಹಾಮಂಗಳಾರತಿ ಮಾಡೋದನ್ನ ವೀಡಿಯೋ ಮಾಡ್ದ, ಅಂದರೆ ಸ್ವಲ್ಪ ಹೊತ್ತು ಮಾಡ್ದ. ಜನ ಎಲ್ಲ ಜಾಸ್ತಿ ರಶ್ ಇದ್ದರು ಫ್ರೆಂಡ್ಸ್, ಅದಕ್ಕೋಸ್ಕರ. ಇವಾಗ ಮಹಾಮಂಗಳಾರತಿ ಆಯಿತು. ಎಲ್ಲರೂ ಹಿಂಬೆಣ್ಣು ಆರತಿ ಮತ್ತು ಬೆಲ್ಲದ ಆರತಿನ ಅಮ್ಮಂಗೆ ಮಾಡ್ತಾ ಇದ್ದಾರೆ. ನೋಡಿ, ನೀವು ನೋಡ್ಬೋದು. ಮಾಡಿಬಿಟ್ಟು ಬಂದು ಇಲ್ಲಿ ಒಂದು ಸಿಂಹದ ವಿಗ್ರಹ ಐತೆ. ಅಲ್ಲಿ ಅಮ್ಮನಿಗೆ ಆರತಿ ಬೆಳಗ್ಬಿಟ್ಟು ಇಲ್ಲಿಗೆ ಬಂದು ಇಟ್ಬಿಟ್ಟು ಹೋಗ್ತಾ ಇದ್ದಾರೆ. ಜನ ಅಂತೂ ತುಂಬ ರಶ್ ಇದ್ದರು. ಹಾಗಾಗಿ
ಪ್ರದಕ್ಷಿಣೆ ಬರೋಕ್ಕೂ ನನಗೆ ಜಾಗನೇ ಕೊಟ್ಟಿಲ್ಲ ಅವರು. ಹೋಗ್ಲಿ ಬಿಡಿ ಅಂದ್ಬಿಟ್ಟು ಅಮ್ಮನ ದಯೆ ನಮ್ಮ ಮೇಲಿದ್ದರೆ ಸಾಕು ಅಂದ್ಬಿಟ್ಟು ಅಲ್ಲೇ ನಾನು ನಿಂತಿರ್ತವೆ ಸುತ್ತ ಪ್ರದಕ್ಷಿಣೆ ಅಂದರೆ ನಿಂತಿರ್ತವೆ ಪ್ರದಕ್ಷಿಣೆ ಆಗಿ ಇದು ಮಾಡಿದೆ. ನೋಡಿ ಹಿಂಬೆಣ್ಣ ಆರತಿ ಬೆಲ್ಲದ ಆರತಿ ಎಲ್ಲ ಮಾಡಿಬಿಟ್ಟು ಇಲ್ಲಿ ಇಟ್ಬಿಟ್ಟು ಹೋಗ್ತಾ ಇದ್ದಾರೆ ಈ ಥರ ಇಲ್ಲಿ ಇವತ್ತು ವಿಶೇಷವಾದ ದಿನ ಆಗೋದ್ರಿಂದ ಈ ಥರ ಮಾಡ್ತಾ ಇದ್ದಾರೆ. ಓಕೆ, ನೀವು ಇಲ್ಲಿ ನೋಡ್ಬೋದು ಜನ ಅಂತೂ ತುಂಬ ರಶ್ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಮುಂದೆಗಡೆ ಗಂಡ ಹೆಂಡತಿನೂ ಆರತಿ ಮಾಡ್ತಾ ಇದ್ದಾರೆ, ಹಿಂಬೆಣ್ಣ ಆರತಿನ. ಇವತ್ತು ಎಷ್ಟು ಖುಷಿ ಆಯಿತು ಅಂದರೆ ನನ್ನ ಮಗಂಗೆ ಇವತ್ತು ಕೆಲಸ ಇಲ್ದೇ ಇರೋದೇ ಒಳ್ಳೇದಾಯ್ತಪ್ಪ ಅಂತ ಅನಿಸ್ತು. ಇಲ್ಲಾಂದರೆ ಬಸ್ಸಲ್ಲಿ ಹೋಗಿ ಬಂದಿದ್ರಂತೂ ತುಂಬ ಲೇಟ್ ಆಗೋದು. ಅಷ್ಟು ಇಲ್ಲಿ ದೇವಸ್ಥಾನದಲ್ಲಿ ಜನ ರಶ್ ಇದ್ದರು. ಸ್ಕೂಟ್ರಲ್ಲಿ ಹೋಗಿದ್ದಕ್ಕೆ ನನ್ನ ಮಗ ಮನೇಲಿದ್ದು ಕರ್ಕೊಂಡು ಹೋಗಿದ್ದಕ್ಕೆ ಬೇಗ ಇದಾಯಿತು. ನೋಡಿ, ಇದು ಚಿಕ್ಕಮ್ಮನ ದೇವಸ್ಥಾನದ ಮಹಾಮಂಗಳಾರತಿ. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ ಇದಾಗಿತ್ತು. ಇವತ್ತು ನಮ್ಮ ಮನೆ ದೇವ್ರಿಗೆ ಹೋಗಿದ್ದು ಬಂದಂತಹ ವೀಡಿಯೋನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.